ಪ್ರಿಯ ವೀಕ್ಷಕರೇ, ಹೇಗಿದ್ದೀರಿ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಲ್ಲೂರು. ಕೊಯ್ದಿಲ್ಲ, ಕೀಚಿಲ್ಲ, ಕೊರ್ದಿಲ್ಲ, ಸುದ್ದಿಯನ್ನಾಗಿ ನಿಮಗೆ ತಲುಪಿಸುತ್ತೇನೆ, ಬನ್ನಿ. ತಾಳಿ ಕಟ್ಟಿದ ತಕ್ಷಣ ಆಸ್ತಿ ನಿಮ್ಮದಾಗಲ್ಲ, ಹೆಂಡತಿ ತಿಳಿಯಲೇಬೇಕಾದ ಈ ಕಟು ಸತ್ಯ. ಬನ್ನಿ ಫ್ರೆಂಡ್ಸ್, ಮಹಿಳೆಯರು ಮತ್ತು ಪುರುಷರು ನೋಡಲೇಬೇಕಾದ ಇದು ವಿಡಿಯೋ. ಸ್ವಲ್ಪ ಕಾನೂನಿನ ಬಗ್ಗೆ ಅರಿವು ಮೂಡಿಸುತ್ತೇನೆ. ಇದು ವಿಡಿಯೋ ನೋಡುವ ಮುನ್ನ ಕೊನೆಯ ಮಾತು ಮಹಿಳೆಯರಿಗೆ ಒಂದು ಕಿವಿ ಮಾತು. ಕಾನೂನು ಮಹಿಳೆಯರಿಗೆ ರಕ್ಷಣೆ ನೀಡುತ್ತದೆ, ಆದರೆ ಅದು ಎಲ್ಲ ಸಂದರ್ಭದಲ್ಲೂ ಸಂಪೂರ್ಣ ಆಸ್ತಿ ಹಕ್ಕನ್ನು ನೀಡುವುದಿಲ್ಲ. ಈ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿದುಕೊಂಡಿರುವುದು ನಿಮ್ಮ ಭವಿಷ್ಯ ಭದ್ರಪಡಿಸಿಕೊಳ್ಳಲು ಈ ವಿಡಿಯೋ ಸಹಾಯ ಮಾಡುತ್ತದೆ. ಈ ಸ್ವಲ್ಪ ಚುಟುಕ ಕಾನೂನು ನಿಮಗೆ ಸಹಾಯವಾಗುತ್ತದೆ. ಬನ್ನಿ ಸುದ್ದಿಯಲ್ಲಿ ಮುಂದುವರಿಯೋಣ. ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟ ತಕ್ಷಣ ಆತನ ಸಂಪೂರ್ಣ ಆಸ್ತಿಗೆ ನಾನೇ ಒಡೆತಿ ಎಂದು ಭಾವಿಸಿದರೆ ಅದು ತಪ್ಪು. ನಮ್ಮ ಸಮಾಜದಲ್ಲಿ ಈ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ನೀವೇ ನಿಜ ಹೇಳಬೇಕೆಂದರೆ ಕಾನೂನಿನಲ್ಲಿ ಮಹಿಳೆಯರ ಆಸ್ತಿ ಹಕ್ಕಿನ ಬಗ್ಗೆ ಸ್ಪಷ್ಟವಾದ ನಿಯಮಗಳಿವೆ. ಗಂಡನ ಆಸ್ತಿಯಲ್ಲಿ ಯಾವಾಗ ಎಷ್ಟು ಹಕ್ಕು ಸಿಗುತ್ತದೆ, ಪೂರ್ವಜರ ಆಸ್ತಿ ಕಥೆ ಏನು, ವಿಚ್ಛೇದನವಾದರೆ ಏನಾಗುತ್ತದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಸರಳವಾದ ಸ್ಪಷ್ಟವಾದ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಪ್ರತಿಯೊಬ್ಬರು ಮಹಿಳೆಯರು, ಪುರುಷರು ಮತ್ತು ಸಮಾಜದಲ್ಲಿ ಇರುವವರು ಎಲ್ಲರೂ ಈ ವಿಡಿಯೋವನ್ನು ತಿಳಿದುಕೊಳ್ಳಿ. ಕಾನೂನಿನ ಅರಿವು ಬಗ್ಗೆ ಸ್ಪಷ್ಟವಾಗಿ ಅರಿಯಿರಿ. ಇವಾಗ ಗಂಡನ ಸ್ವಂತ ಸಂಪಾದನೆ ಆಸ್ತಿ, ಇದರಲ್ಲಿ ಹೆಂಡತಿಗೆ ಏನಾಗುತ್ತದೆ ನೋಡಿ. ಇಲ್ಲಿ ನಿಯಮ ಸರಳವಾಗಿದೆ. ಗಂಡ ತನ್ನ ಸ್ವಂತ ದುಡಿಮೆಯಿಂದ ಯಾವುದೇ ಆಸ್ತಿ, ಮನಿ, ನಿವೇಶನ, ಒಡವೆ ಇತ್ಯಾದಿ ಖರೀದಿಸಿದರೆ ಆ ಆಸ್ತಿ ಮೇಲೆ ಹೆಂಡತಿಗೆ ಮಾತ್ರವಲ್ಲ, ಗಂಡನ ತಾಯಿ ಮತ್ತು ಮಕ್ಕಳಿಗೂ ಸಮಾನವಾದ ಹಕ್ಕು ಇರುತ್ತದೆ. ಇದು ನಿಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕಾದ ಮಾಹಿತಿ. ಇಲ್ಲಿ ನಿಯಮ ಸರಳವಾಗಿ ಹೇಳ್ತೀನಿ ನೋಡಿ. ಗಂಡ ತನ್ನ ಸ್ವಂತ ದುಡಿಮೆಯೊಂದಿಗೆ ತಂದೆ ತಾಯಿ ಆಸ್ತಿ ಅಲ್ಲದೆ ತಾನೇ ಸ್ವಂತ ಗಂಡ ದುಡಿದ ದುಡಿಮೆಯಲ್ಲಿ ಯಾವುದೇ ಆಸ್ತಿ, ಅದು ಬಂಗಾರ ಆಗಿರ್ಬೋದು, ಒಡವೆ, ಚಿನ್ನ, ಬೆಳ್ಳಿ, ಆಸ್ತಿ, ಪ್ರಾಪರ್ಟಿ ಎಕ್ಸೆಟ್ರಾ ಯಾವುದೇ ಆಗಿರಬಹುದು, ಖರೀದಿಸಿದರೆ ಆ ಆಸ್ತಿ ಮೇಲೆ ಹೆಂಡತಿ ಮಾತ್ರವಲ್ಲ, ಗಂಡ, ತಾಯಿ ಮತ್ತು ಮಕ್ಕಳಿಗೂ ಸಮಾನವಾದ ಹಕ್ಕು ಇರುತ್ತದೆ. ಮತ್ತು ಪೂರ್ವಜನರ ಆಸ್ತಿ ಇದ್ದರೆ ಅದರ ಗತಿ ಏನು ನೋಡಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಗಂಡನಿಗೆ ಅವನ ತಂದೆ ತಾಯಿಯಿಂದ ಅಥವಾ ಪೂರ್ವಜನರಿಂದ ಬಂದಿರುವ ಆಸ್ತಿ ಪೂರ್ವಜನರ ಆಸ್ತಿ ಆದರೆ ಆ ಆಸ್ತಿಯ ಮೇಲೆ ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಪೂರ್ವಜನರ ಆಸ್ತಿಯ ಹಕ್ಕಿನಲ್ಲಿ ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಇದು ಸಂಪೂರ್ಣವಾದ ಮಾಹಿತಿ. ಪೂರ್ವಜನರ ಆಸ್ತಿಯಲ್ಲಿ ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ನೆಕ್ಸ್ಟ್, ವಿಲ್ ಇದ್ದರೆ ಎಲ್ಲವೂ ಬದಲು. ವಿಲ್ ಎಂದರೆ, ವಿಲ್ ಬಗ್ಗೆ ಸ್ವಲ್ಪ ಹೇಳುತ್ತೇನೆ. ಒಂದು ವೇಳೆ ಗಂಡ ತನ್ನ ಜೀವಿತ ಅವಧಿಯಲ್ಲಿ ಒಂದು ವಿಲ್ ಅಂದರೆ ಮರಣ ಶಾಸನ ಬರೆದಿಟ್ಟರೆ ಆತನ ಮರಣ ನಂತರ ಆಸ್ತಿ ವಿಲ್ನಲ್ಲಿ ಯಾರ ಹೆಸರೊಂದಿಗೆ ಅವರಿಗೆ ಸೇರುತ್ತದೆ, ಅದು ಹೆಂಡತಿಯಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು. ಆದರೆ ವಿಲ್ ಬರೆಯದೆ ಗಂಡ ಮೃತಪಟ್ಟರೆ ಆತನ ಸ್ವಂತ ಆಸ್ತಿಯನ್ನು ಹೆಂಡತಿ, ತಾಯಿ ಮತ್ತು ಮಕ್ಕಳ ನಡುವೆ ಸಮಾನವಾಗಿ ಹಂಚಲಾಗುತ್ತದೆ. ವಿಲ್ ಎಂಬುದು ಇಷ್ಟೇ. ವಿಲ್ ಅಂದರೆ ತಾನು ಸಾಯುವ ಮುನ್ನ ವಿಲ್ ಲೆಟರ್ನಲ್ಲಿ ನನ್ನ ಆಸ್ತಿ ಇವರಿಗೆ ಸೇರಬೇಕಾಗಿದೆ ಅಂತ ಬರೆದಿಡುವುದೇ ಒಂದು ವಿಲ್. ಈ ವಿಲ್ ಅಂದರೆ ಇದು ವಿಲ್ ಏನು ಬರೆದಿರ್ತಾನೆ ಆ ವಿಲ್ಲಲ್ಲಿ ಹೆಸರಿರುತ್ತೆ. ಯಾರ್ದು ಮಸೂತಿ ಆಗಿರ್ಬೋದು, ಮಂದಿರವಾಗಿರ್ಬೋದು, ಯಾರೇ ಮನುಷ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಬರೆದಿಟ್ಟ ಆ ವಿಲ್ನಲ್ಲಿ ಅವರಿಗೆ ಆಸ್ತಿ ಸೇರುತ್ತದೆ. ಯಾರೇ ಹೆಸರು ಬರೆದಿಟ್ಟಿಲ್ಲ ವಿಲ್ನಲ್ಲಿ ಹಾಗೆ ಮರಣ ಹೊಂದಿದ್ದಾನೆಂದರೆ ಅದು ಹೆಂಡತಿ ಮತ್ತು ಮಕ್ಕಳು, ಹೆಂಡತಿ, ತಾಯಿ ಮತ್ತು ಮಕ್ಕಳಿಗೆ ಸೇರುತ್ತದೆ. ಇಷ್ಟೇ ವಿಲ್. ಗಂಡ ತೀರಿಕೊಂಡರೆ ಹೆಂಡತಿ ಗತಿ ಏನು ಮುಂದೆ? ಈ ಪ್ರಶ್ನೆ ಕಾಡುತ್ತೆ ತಮ್ಮಲ್ಲಿ ನೋಡಿ. ಗಂಡ ಮರಣದ ನಂತರ ಆತನ ಹೆಂಡತಿಯನ್ನು ಅತ್ತೆ ಮಾವನ ಮನೆಯಿಂದ ಹೊರಗೆ ಹಾಕುವಂತಿಲ್ಲ. ಆಕೆ ಮನೆಯಲ್ಲಿ ವಾಸಿಸುವ ಹಕ್ಕಿದೆ ಮತ್ತು ಗಂಡನ ಕುಟುಂಬದಿಂದ ಜೀವನಾಂಶ ಮೇಂಟೆನೆನ್ಸ್ ಪಡೆಯುವ ಹಕ್ಕು ಇದೆ. ಈ ಮೊತ್ತವನ್ನು ನ್ಯಾಯಾಲಯವು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನೋಡಿ ನಿರ್ಧರಿಸುತ್ತದೆ. ಒಂದು ವೇಳೆ ಆಕೆ ಮದುವೆಯಾದರೆ ಈ ಜೀವನಾಂಶ ನಿಲ್ಲುತ್ತದೆ.
ಗಂಡ ಸತ್ತು ಹೋದ ಬಳಿಕ ಗಂಡನ ಆಸ್ತಿಯಲ್ಲಿ ಅವಳಿಗೆ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಇರುತ್ತದೆ. ಒಂದು ವೇಳೆ ಆಕೆ ಬೇರೆ ಮದುವೆಯಾದರೆ ಅವಳಿಗೆ ಗಂಡನ ಮೇಂಟೆನೆನ್ಸ್ ಅದು ಸ್ಟಾಪ್ ಆಗುತ್ತದೆ, ಬಂದು ಆಗುತ್ತದೆ. ವಿಚ್ಛೇದನ ಡಿವೋರ್ಸ್ ಆದರೆ ಆಸ್ತಿ ಸಿಗುತ್ತಾ? ಇದನ್ನು ನೋಡಿ, ಇದು ಬಹಳ ಮುಖ್ಯವಾದ ವಿಷಯ. ವಿಚ್ಛೇದನ ಸಂದರ್ಭದಲ್ಲಿ ಮಹಿಳೆಯರಿಗೆ ಗಂಡನಿಂದ ಜೀವನಾಂಶ ಸಿಗಬಹುದು. ಇದು ಮಾನಸಿಕ ಅಥವಾ ಒಂದೇ ಬಾರಿಗೆ ದೊಡ್ಡ ಅಮೌಂಟ್ ಸಿಗಬಹುದು. ಆದರೆ ನೆನಪಿನಲ್ಲಿಡಿ, ವಿಚ್ಛೇದನ ಡಿವೋರ್ಸ್ ನಂತರ ಹೆಂಡತಿಗೆ ಗಂಡನ ಆಸ್ತಿಯಲ್ಲಿ ಯಾವುದೇ ಹಕ್ಕು ಇರುವುದಿಲ್ಲ. ವಿಚ್ಛೇದನ ಪಡೆದ ಮೇಲೆ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಮತ್ತು ಮಕ್ಕಳು ಮತ್ತು ಜಂಟಿ ಆಸ್ತಿ ಪ್ರಾಪರ್ಟಿ ಏನಾಗುತ್ತದೆ ನೋಡೋಣ. ತಂದೆ ತಾಯಿ ವಿಚ್ಛೇದನ ಪಡೆದರೂ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಆಸ್ತಿ ಬರ್ಬೋದಾ? ಸ್ವಂತ ಮತ್ತು ಪೂರ್ವಜನರ ಆಸ್ತಿ ಎರಡರಲ್ಲೂ ಸಂಪೂರ್ಣ ಹಕ್ಕು ಮಕ್ಕಳಿಗೆ ಇರುತ್ತದೆ. ಮಕ್ಕಳಿಗೆ ತಂದೆ ಗಳಿಸಿದ ಆಸ್ತಿಯಲ್ಲಿ ಅಥವಾ ಪೂರ್ವಜನರ ತಂದೆಯ ಆಸ್ತಿಯಲ್ಲೂ, ಅಜ್ಜನ ಆಸ್ತಿ ಪೂರ್ವಜನ ಆಸ್ತಿಯಲ್ಲೂ ಇಬ್ಬರಿಗೂ ಹಕ್ಕು ಇರುತ್ತದೆ. ಒಂದು ವೇಳೆ ಗಂಡ ಹೆಂಡತಿ ಇಬ್ಬರು ಸೇರಿ ಜಂಟಿಯಾಗಿ ಒಟ್ಟಿಗೆ ಜಾಯಿಂಟ್ ಪ್ರಾಪರ್ಟಿ ದುಡಿದಿಟ್ಟಿದ್ರೆ ಅವರು ಗಳಿಸಿದ ಆಸ್ತಿಯಾಗಿದ್ದರೆ, ಆಸ್ತಿ ಇದ್ದರೆ ವಿಚ್ಛೇದನ ಸಮಯದಲ್ಲಿ ಅದನ್ನು ಇಬ್ಬರಿಗೂ ಸಮಾನವಾಗಿ ಹಂಚುತ್ತಾರೆ, ಸಮಾನ ಪಾಲು ಮಾಡುತ್ತಾರೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಾನು ನಿಮಗೆ ನನ್ನಲ್ಲಿ ಇರುವ ಸ್ವಲ್ಪ ಮಾಹಿತಿ ನಿಮಗೂ ಹೇಳಿದ್ದೇನೆ. ಇದು ನೀವು ಗಮನಿಸಬೇಕಾದ ಈ ವಿಡಿಯೋ ಹೇಳ್ತಾ ಇದ್ದೀನಿ. ಸ್ವಲ್ಪ ಕಿವಿ ಲೇಖನ. ಈ ಲೇಖನದಲ್ಲಿ ನೀಡಲಾಗಿರುವ ಮಾಹಿತಿ ಸಾಮಾನ್ಯ ಜ್ಞಾನ ಮತ್ತು ಅರಿವಿಗಾಗಿ ಮಾತ್ರ. ಇದನ್ನು ಯಾವುದೇ ರೀತಿಯ ಕಾನೂನು ಸಲಹೆ, ಲೀಗಲ್ ಅಡ್ವೈಸ್ ಎಂದು ಪರಿಗಣಿಸಬಾರದು. ಭಾರತೀಯ ಆಸ್ತಿ ಕಾನೂನು ಮತ್ತು ಉತ್ತರಾಧಿಕಾರಿಯಾದ ನಿಯಮಗಳು ಮತ್ತು ಧರ್ಮ, ಆಸ್ತಿ ಸ್ವರೂಪ ಮತ್ತು ಇತರ ಅಂಶಗಳ ಮೇಲೆ ಬದಲಾಗಬಹುದು. ನಿಮ್ಮ ನಿರ್ದಿಷ್ಟ ಆಸ್ತಿ ವಿವಾದಗಳು, ವಿಚ್ಛೇದನ ಅಥವಾ ಉತ್ತರಾಧಿಕಾರದ ಸಮಸ್ಯೆಗಳಿಗೆ ದಯವಿಟ್ಟು ಅರ್ಹ ಅನುಭವಿ ವಕೀಲರ ಲೀಗಲ್ ಎಕ್ಸ್ಪರ್ಟ್ ಸಂಪರ್ಕಿಸಿ ಸೂಕ್ತ ಸಲಹೆ ಪಡೆಯಿರಿ. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುವುದಾದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ನಿಮ್ಮ ಅನುಭವ ಏನು ಅನಿಸಿಕೆ ಕಾಮೆಂಟ್ ಮಾಡಿ.